ಯೇಸುವಿಗೆ ಸ್ತೋತ್ರ. ಇಂದು 16 ಆಗಸ್ಟ್ 2025. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 20-21 ವಾಕ್ಯ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾದ್ದೀರಷ್ಟೆ. ಹೀಗಿರಲಾಗಿ ನಿಮ್ಮ ನಂಬಿಕೆಯು ನಿರೀಕ್ಷೆಯು ದೇವರಲ್ಲಿಯೇ ನೆಲೆಗೊಂಡದೆ. ಯೇಸು ಕ್ರಿಸ್ತನ ವಿಮೋಚನಾ ಕಾರ್ಯವು ತಕ್ಷಣಕ್ಕೆ ರೂಪಿತವಾದ ದೈವಿಕ ಯೋಜನೆಯಾಗಿರಲಿಲ್ಲ ಅಥವಾ ಪದ್ಧತಿಯಾಗಿರಲಿಲ್ಲ. ವಿಮೋಚನೆಯು ದೇವರ ಶಾಶ್ವತ ಉದ್ದೇಶದ ಭಾಗವಾಗಿತ್ತು. ಕಾಲವು ಪರಿಪೂರ್ಣವಾದಾಗ ಯೇಸು ಕ್ರಿಸ್ತನು ಶಿಲುಬೆಯ ಮರಣದಿಂದ ಆ ವಿಮೋಚನಾ ಕ್ರಿಯೆಯನ್ನು ಸಾಕ್ಷಾತ್ಕರಿಸಿದರು. ಪೌಲನು ಗಲಾತ್ಯ ಸಭೆಯ ವಿಶ್ವಾಸಿಗಳಿಗೆ ಪತ್ರಿಕೆಯನ್ನು ಬರೆದಿರುವಾಗ ಅಲ್ಲಿ ಬರೆದಿರುವಂಥದ್ದು, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು. ಗಲಾತ್ಯ 4ನೇ ಅಧ್ಯಾಯ 4-5 ವಾಕ್ಯ. ಮೆಸ್ಸಿಯನ ಆಗಮನದ ಕುರಿತಾಗಿ ತಂದೆಯಾದ ದೇವರು ತಾನೇ ಸರ್ಪಕ್ಕೆ ಅಥವಾ ಸೈತಾನನಿಗೆ ಹೇಳಿದ್ದು, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಚಜ್ಜುವುದು. ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯ. ತೀರಿತು ಎಂದು ಯೇಸು ಹೇಳಿದ ಈ ಒಂದು ಮಾತಿನೊಂದಿಗೆ ಅಥವಾ ತೀರಿತು ಎಂದು ಯೇಸು ಹೇಳಿದ ಈ ಘೋಷಣೆಯು ತನ್ನ ಐಹಿಕ ಸೇವೆಯ ಪೂರ್ಣಗೊಳಿಸುವಿಕೆಯನ್ನು ಮತ್ತು ಮಾನವರ ರಕ್ಷಣೆಗಾಗಿ ದೇವರ ಯೋಜನೆಯ ನೆರವೇರಿಕೆಯ ಪೂರ್ತೀಕರಣವೂ ಆಗಿತ್ತು. ದೇವರಲ್ಲಿ ನಂಬಿಕೆ ಇಡುವವರಿಗೆ ಮಾತ್ರ ಇರುವಂಥದ್ದಾಗಿದೆ ದೇವರ ವಿಮೋಚನೆಯ ಸಂಪೂರ್ಣ ಯೋಜನೆ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನಾವು ಕಾಣುವಂಥದ್ದು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಕೊಟ್ಟನು. ಪೌಲನು ಎಫೆಸ ಸಭೆಗೆ ಪತ್ರಿಕೆಯನ್ನು ಬರೆದಿರುವಾಗ ಅಲ್ಲಿ ಹೇಳಿರುವಂಥದ್ದು, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಎಫೆಸ್ಯ 1:4ನೇ ವಾಕ್ಯ. ಹೀಗಿರಲಾಗಿ ಪ್ರಿಯರೇ, ನಂಬಿಕೆಯ ಮೂಲಕ ಕೃಪೆಯಿಂದ ರಕ್ಷಣೆ ಹೊಂದಿರುವ ನಾವುಗಳು ನಮ್ಮ ಕ್ರೈಸ್ತ ಜೀವಿತವನ್ನು ನಿತ್ಯತ್ವದ ನಿರೀಕ್ಷೆಯಲ್ಲಿ ಜೀವಿಸುವಂಥವರಾಗಿರಬೇಕು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.